ನಮೋ ಸೂರ್ಯದೇವಾಯೈ ನಮಃ. ಜಪಾಕುಸ್ಮ ಸಂಕಾಚಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಆ ಸೂರ್ಯ ಭಗವಾನನ ಆಶೀಸ್ಸುಗಳಿಂದ ಶ್ರೀಗಂಧ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಈ ಶ್ರೀಗಂಧ ಚಾನಲ್ನ ಯಾರಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಈ ದಿನ ಈ 2025ನೇ ಇಸ್ವಿಯಲ್ಲಿ ಬರುವಂತಹ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲ ಫಲಗಳು ಗೋಚಾರವಾಗ್ತಾ ಇದೆ, ಯಾವ ರೀತಿ ಪರಿಹಾರಗಳನ್ನು ತಗೊಳ್ಬೇಕಾಗಿರುತ್ತೆ ಉತ್ತಮ ಫಲಗಳಿಗೋಸ್ಕರ ಅನ್ನುವಂತಹ ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ವೃಷಭ ರಾಶಿ ಜಾತಕರಿಗೆ ಈ ಮಾರ್ಚ್ ಮಾಸದಲ್ಲೇ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ. ಮುಖ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 28ರಂದು ಷಷ್ಠಗ್ರಹ ಕೂಟ ಮೀನರಾಶಿಯಲ್ಲಿ ನಿರ್ಮಿತವಾಗ್ತಾ ಇದೆ. ಮಾರ್ಚ್ 29ರಂದು ಶನಿ ತನ್ನ ಸ್ಥಾನವನ್ನು ಬದಲಾಯಿಸಿ ಮೀನರಾಶಿಗೆ ಹೋಗ್ತಾ ಇದ್ದಾರೆ. ಇನ್ನು ಮಾರ್ಚ್ 30ರಂದು ವಿಶ್ವಾವಸುನಾಮ ವರ್ಷ ನಮಗೆ ಶುರುವಾಗ್ತಾ ಇದೆ. ಹೊಸ ಅಧ್ಯಾಯ, ಹೊಸ ವರ್ಷ, ಹೊಸ ಯೋಚನೆಗಳು, ಹೊಸ ಕನಸುಗಳು ಅನ್ನು ತುಂಬಿಕೊಳ್ಳುತ್ತಾ ಈ ಮಾರ್ಚ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನೋದರ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವೃಷಭ ರಾಶಿ, ಶುಕ್ರ ಅಧಿಪತಿಯಾಗಿರುವಂತಹ ಈ ವೃಷಭ ರಾಶಿ ಜಾತಕರಿಗೆ ಈ ಫೆಬ್ರವರಿ ಮಾಸದಲ್ಲಿ ಸಾಕಷ್ಟು ಅನುಕೂಲ ಫಲಗಳು ಸಿಗ್ತಾ ಇದೆ. ತುಂಬ ಅನುಕೂಲವಾದಂತಹ ಫಲಗಳನ್ನು ಗೋಚಾರವಾಗ್ತಾ ಇದೆ. ಈ ಮಾಸದಲ್ಲಿ ರಾಶ್ಯಾಧಿಪತಿ ಶುಕ್ರ ಭಾಗ್ಯಸ್ಥಾನಕ್ಕೆ ಬಂದು ಉತ್ತಮವಾದಂತಹ ಲಾಭಗಳನ್ನು, ಉತ್ತಮವಾದಂತಹ ವೃದ್ಧಿಯನ್ನು, ಸಾಕಷ್ಟು ಹಣಕಾಸಿನಲ್ಲಿ ನಿಮಗೆ ಸಂತೃಪ್ತಿಯನ್ನು ಕೊಡುವಂತಹ ಯೋಗಕಾರಕನಾಗಿರ್ತಾನೆ ಶುಕ್ರ ಈ ಮಾಸದಲ್ಲಿ. ಮುಖ್ಯವಾಗಿ ಶುಕ್ರ ಗ್ರಹನೇ ಅಲ್ಲ, ಉಳಿದಿರುವಂತಹ ಗ್ರಹಗಳು ನಿಮಗೆ ಒಳ್ಳೆಯ ಅನುಕೂಲ ಸ್ಥಾನದಲ್ಲಿದ್ದು ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಷಷ್ಠಗ್ರಹ ಕೂಟದ ಮುಖಾಂತರ ನಿಮಗೆ ಅದೃಷ್ಟ ಫಲಗಳು ಒಲೆದು ಬರುತ್ತೆ ವೃಷಭ ರಾಶಿಗೆ ಅಂತ ಹೇಳಬಹುದು. ಮುಖ್ಯವಾಗಿ ಅದರಲ್ಲಿಯೂ ಈ ಗುರುಗ್ರಹ ನಿಮಗೆ ಬೇಕಾಗಿರುವಂತಹ ಒಂದು ಬಲವನ್ನು, ಶಕ್ತಿಯನ್ನು, ವಿಜಯ ಅವಕಾಶಗಳನ್ನು ತಂದುಕೊಡ್ತಾ ಇದೆ. ಆತ್ಮವಿಶ್ವಾಸವನ್ನು ಈ ಗುರುಗ್ರಹ, ಬೃಹಸ್ಪತಿ ಗ್ರಹ ನಿಮಗೆ ಅನುಕೂಲ ಮಾಡ್ತಾ ಇದೆ ಈ ಮಾರ್ಚ್ ತಿಂಗಳಲ್ಲಿ. ಮುಖ್ಯವಾಗಿ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಸೇವಾ ಭಾವದಿಂದ ಧಾರ್ಮಿಕ, ದೈವಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನೀವು ಸನ್ನದ್ಧರಾಗ್ತೀರಾ ವೃಷಭ ರಾಶಿಯಲ್ಲಿ ಈ ಮಾಸದಲ್ಲಿ. ಈ ಧಾರ್ಮಿಕ ವಿಷಯಗಳ ಬಗ್ಗೆ, ಆಧ್ಯಾತ್ಮಿಕ ಚಿಂತನೆಯನ್ನು ಯೋಚನೆ ಮಾಡ್ತೀರಾ. ಪುಣ್ಯಕ್ಷೇತ್ರಗಳಕ್ಕೂ ಹೋಗಬೇಕು ಅನ್ನುವಂತಹ ತೀರ್ಮಾನಗಳನ್ನು ಕುಟುಂಬ ಸದಸ್ಯರ ಜೊತೆಗೆ ಮಾತನಾಡಿ ಈ ರೀತಿ ವ್ಯವಹಾರಗಳನ್ನು, ಈ ರೀತಿ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ಮಾಡಿಕೊಳ್ತೀರಾ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಿ ನಿಮಗೆ ಸಾಕಷ್ಟು ಅನುಕೂಲವಾದಂತಹ ವಿಷಯಗಳು ಗೋಚಾರವಾಗ್ತಾ ಇದೆ. ನಿಮ್ಮ ಸಂತಾನ ವಿದ್ಯಾ ವಿಷಯದಲ್ಲಾಗಿರಲಿ, ಉದ್ಯೋಗ ವಿಷಯದಲ್ಲಾಗಿರಲಿ ಸಾಕಷ್ಟು ಸಾನುಕೂಲವಾದಂತಹ ಸಿಹಿ ಸುದ್ದಿಗಳನ್ನು ನಿಮಗೆ ಈ ಮಾಸದಲ್ಲಿ ನಿಮ್ಮ ಸಂತಾನದ ಮುಖಾಂತರ ನೀವು ಪಡೆಯುತ್ತಾ ಇದ್ದೀರಾ. ಸಂತಾನಕ್ಕೋಸ್ಕರ, ವಿವಾಹಕ್ಕೋಸ್ಕರ ಪ್ರಯತ್ನಗಳು ನೀವು ಮಾಡುತ್ತಾ ಇದ್ದರಲ್ಲಿ ನಿಮಗೆ ಅತ್ಯದ್ಭುತವಾಗಿ ಈ ಮಾಸವು ಅನುಕೂಲವಾಗಿರುತ್ತೆ. ಸಂಬಂಧಗಳು ಹುಡುಕುತ್ತಾ ಬರುತ್ತೆ. ಮುಖ್ಯವಾಗಿ ಏಕಾದಶ ಭಾವದಲ್ಲಿ ಇರುವಂತಹ ಈ ಗ್ರಹಗಳು ನಿಮಗೆ ಸಹಕಾರವನ್ನು ನೀಡ್ತಾ ಇದೆ. ಈ ಮದುವೆ, ಸಂತಾನ ವಿಷಯಗಳೇ ಅಲ್ಲ, ನೀವು ಯಾವುದಾದ್ರೂ ಮುಖ್ಯ ವಿಷಯವನ್ನು ಕೈ ಹಿಡಿದರಲ್ಲಿ ನಿಮಗೆ ಯಶಸ್ಸಿನ ಕಡೆಗೆ ಈ ಒಳ್ಳೆಯ ಅನುಕೂಲವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಏಕಾದಶದಲ್ಲಿರುವಂತಹ ಗ್ರಹಗಳು ವೃಷಭ ರಾಶಿಯವರಿಗೆ. ಮುಖ್ಯವಾಗಿ ಉನ್ನತ ವಿದ್ಯೆಗೋಸ್ಕರ ಅವಕಾಶಗಳು ನಿಮಗೆ ದೂರ ಪ್ರಾಂತಗಳಿಂದ ಬರಬಹುದು. ಅದು ವಿದೇಶಿಗಳ ಮುಖಾಂತರವಾಗಿರಬಹುದು ಅಥವಾ ನಿಮ್ಮ ಜನ್ಮಸ್ಥಳದಿಂದ ದೂರ ಪ್ರಾಂತಗಳಿಂದ ನಿಮಗೆ ಸೀಟು ದೊರೆಯುವಂತಹ ಅವಕಾಶಗಳು ಮತ್ತು ಪ್ರಾವೇಶಿಕ ಪರೀಕ್ಷೆಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ವಿಜಯ ಅವಕಾಶಗಳನ್ನು ಪಡೆಯುವುದಕ್ಕೆ ಈ ಮಾಸವು ಅದ್ಭುತವಾದಂತಹ ಕಾಲ ನಿಮಗೆ ಗೋಚಾರವಾಗ್ತಾ ಇದೆ. ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಪ್ರತಿಭೆಗೆ ತಕ್ಕ ಒಳ್ಳೆಯ ಕೆಲಸ, ಹುದ್ದೆ ನಿಮಗೆ ಅನುಕೂಲವಾಗ್ತಾ ಇದೆ. ನಿಮಗೆ ನೀವು ಪಡೀತಾ ಇದ್ದೀರಾ. ನಿಮ್ಮ ಪ್ರತಿಭೆ ಸಾಕಷ್ಟು ಜನರಲ್ಲಿ ಪ್ರಶಂಸೆಗೆ ಗುರಿಯಾಗ್ತಾ ಇದೆ. ನಿಮಗಿರುವಂತಹ ಶಕ್ತಿ ಸಾಮರ್ಥ್ಯಗಳಿಂದ ಉತ್ತಮ ಜವಾಬ್ದಾರಿಗಳನ್ನು ನಿಭಾಯಿಸುತ್ತೀರಾ. ಮುಖ್ಯವಾಗಿ ಈ ಶೇರ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭಗಳಲ್ಲಿ, ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ ಅಂತಹ
ವ್ಯವಹಾರಗಳಲ್ಲಿ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಒಂದಕ್ಕೆ 2 ಬಾರಿ ಯೋಚನೆಗಳನ್ನು ಮಾಡಿ ನಿಮ್ಮ ನಿರ್ಧಾರಗಳು ತಗೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ನಿಮಗೆ ಶುಕ್ರ ರಾಹು ಈ ಇಬ್ಬರ ಸಮ್ಮಿಳನ ಅನುಕೂಲವಾಗಿರುವಂತಹ ಕಾರಣದಿಂದ ಈ ಕಲಾರಂಗದಲ್ಲಿರುವಂತಹ ಸಿನಿಮಾ, ಟಿವಿ, ಫ್ಯಾಷನ್ ಈ ರಂಗದಲ್ಲಿರುವಂತಹ ವ್ಯಕ್ತಿಗಳಿಗೆ, ಗಣ್ಯರಿಗೆ ಅತ್ಯಂತ ಪ್ರಭಾವಿತ ಜನರ ಅಭಿಮಾನವನ್ನು ಪಡೆಯುವಂತಹ ಯೋಗ ಮತ್ತು ಉತ್ತಮ ಅವಕಾಶಗಳನ್ನು ಈ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಿಗೆ ಸೈನ್ ಮಾಡುವಂತಹ ಅವಕಾಶಗಳನ್ನು, ಒಳ್ಳೆಯ ಆಪರ್ಚುನಿಟಿಗಳನ್ನು ಪಡೆಯೋದಕ್ಕೆ ಕಲಾರಂಗದಲ್ಲಿ ಅನುಕೂಲವಾಗ್ತಾ ಇದೆ. ಇದರ ಮುಖಾಂತರ ಸಾಕಷ್ಟು ಧನಾಗಮನವನ್ನು ಈ ಮಾಸದಲ್ಲಿ ನೀವು ನೋಡಬಹುದು. ಮುಖ್ಯವಾಗಿ ಈ ಸಾಫ್ಟ್ವೇರ್, AI ತಾಂತ್ರಿಕ, ಮೆಡಿಕಲ್ ರಿಲೇಟೆಡ್ ಫೀಲ್ಡಲ್ಲಿ ಹೊಸ ಆವಿಷ್ಕರಣೆಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಸೈಂಟಿಸ್ಟ್ಗಳಿಗೆ ಅಥವಾ ಈ ನಿಪುಣರಿಗೆ ಅತ್ಯದ್ಭುತವಾದಂತಹ ಅವಕಾಶಗಳು, ಉತ್ತಮ ಕಾಲ. ನೀವು ಮಾಡುವಂತಹ ಆವಿಷ್ಕರಣೆಗಳು ಅದ್ಭುತವಾದಂತಹ ಪ್ರಶಂಸೆಯನ್ನು ಪಡೆಯುವಂತಹ ಯೋಗ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ನಿಮ್ಮ ದುಡಿಮೆಗೆ ವಿವಿಧ ಮಾರ್ಗಗಳ ಮುಖಾಂತರ ಧನಾಗಮನ ಅನ್ನುವುದು ನಿಮಗೆ ಮತ್ತಷ್ಟು ಉತ್ಸಾಹವನ್ನು ಮಾಡುವಂತಹ ಕೆಲಸದಲ್ಲಿ ನೂತನ ಉತ್ತೇಜವನ್ನು ನೀಡಿ ಮತ್ತಷ್ಟು ಆದಾಯವನ್ನು ಪಡೆಯುವುದಕ್ಕೆ ನಿಮಗೆ ಅನುಕೂಲವಾಗ್ತಾ ಇದೆ. ದಶಮದಲ್ಲಿರುವಂತಹ ರವಿ, ಶನಿ ಇವರಿಬ್ಬರ ಹೊಂದಾಣಿಕೆಯಿಂದ ಸ್ವಲ್ಪ ಉದ್ಯೋಗ ವೃತ್ತಿಯಲ್ಲಿ ಒತ್ತಡ, ಮಾನಸಿಕ ಒತ್ತಡವಾಗಿರಲಿ ಅಥವಾ ಕೆಲಸದ ಒತ್ತಡ ಇದ್ರೂ ನಿಮಗೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲವನ್ನು ನೀವು ಪಡಿತೀರಾ. ಅದು ಧನ ರೂಪದಲ್ಲಾಗಿರಲಿ, ಇನ್ಕ್ರಿಮೆಂಟ್ ರೂಪದಲ್ಲಾಗಿರಲಿ ಅಥವಾ ಪ್ರಮೋಷನ್ ರೂಪದಲ್ಲಾಗಿರಲಿ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಂತಹ ಯೋಗ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಮತ್ತು ಒಂದು ಜವಾಬ್ದಾರಿಯುತ ಐಡೆಂಟಿಟಿ ಪಡೆಯುವಂತಹ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಈ ನಿಮ್ಮ ಸಮೂಹದಲ್ಲಿ ಒಬ್ಬ ಗಣ್ಯ ವ್ಯಕ್ತರಾಗಿ ನಿಮ್ಮ ಹೆಸರು ಉಳಿಯುತ್ತೆ. ಇನ್ನು ದ್ವಿತೀಯ ಅರ್ಥದಲ್ಲಿ 15ನೇ ತಾರೀಕಿನ ಮೇಲೆ ನಿಮಗೆ ಲಾಭಸ್ಥಾನದಲ್ಲಿ ರವಿ ಸಂಚಾರ ಆಗಿರುವಂತಹ ಕಾರಣದಿಂದ ಆಕಸ್ಮಿಕವಾಗಿ ಧನ ಆಗಮನ ಆಗುವುದು ಮತ್ತು ಈ ಸ್ಥಿರಾಸ್ತಿಗಳನ್ನು ಕೊಳ್ಳುವುದು ಮತ್ತು ಭೂ, ಮನೆ ಇತ್ಯಾದಿ ಆಸ್ತಿಗಳನ್ನು ಕೊಳ್ಳುವುದಕ್ಕೆ ಪ್ರಯತ್ನಗಳು ಸಫಲೀಕೃತವಾಗುವುದು ಈ ಮಾಸದಲ್ಲಿ. ಮುಖ್ಯವಾಗಿ ಈ ಕುಜಗ್ರಹದಿಂದ ಮಾತ್ರ ಸ್ವಲ್ಪ ನಿಮ್ಮ ಕುಟುಂಬ ಸದಸ್ಯರ ನಡುವೆ, ನಿಮ್ಮ ಕುಟುಂಬೀಕರ ಮಧ್ಯೆ ಸ್ವಲ್ಪ ಮಟ್ಟಿಗೆ ಈ ಅನಾವಶ್ಯಕವಾದಂತಹ ವಾದ ವಿವಾದಗಳು, ಮನಸ್ಪರ್ಧೆಗಳು ಆಗುವಂತಹ ಕಾರಣ ಗೋಚಾರವಾಗ್ತಾ ಇದೆ. ಮತ್ತು ನಿಮಗೆ ಬರುವಂತಹ ಈ ಆಸ್ತಿ ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭಗಳಲ್ಲಿ ನಿಮ್ಮ ಕುಟುಂಬಸ್ಥರ ಮಧ್ಯೆ ಕೆಲವಷ್ಟು ಮನಸ್ತಾಪಗಳು, ವಿರುದ್ಧ ಭಾವನೆಗಳು ಆಗುವುದಕ್ಕೆ ಕಾರಣವಾಗ್ತಾ ಇದೆ. ಆ ಕಾರಣದಿಂದ ನಿಮ್ಮ ಕೋಪ, ಆವೇಶವನ್ನು ಅತಿರೇಕಕ್ಕೆ ಹೋಗದಂತೆ ಸಂಯಮನದಿಂದ ನೀವು ನಿಮ್ಮ ಕುಟುಂಬಸ್ಥರ ಜೊತೆಗೆ ಈ ವ್ಯವಹಾರಗಳನ್ನು ಒಂದು ಜಾಣ್ಮೆತನೆಯಿಂದ ಪರಿಹರಿಸಿಕೊಳ್ಳಿ. ಆ ಕಾರಣದಿಂದ ಈ ಕುಜ ಪ್ರಭಾವದಿಂದ ಈ ರೀತಿಯಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಸಂಯಮನವೇ, ತಾಳ್ಮೆಯೇ ನಿಮಗೆ ಒಂದು ಉತ್ತರವನ್ನು ನೀಡುತ್ತೆ ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಅದ್ಭುತವಾದಂತಹ ಮಾಸ. ಮುಂದಿನ ತಿಂಗಳಲ್ಲಿ ನಿಮಗೆ ಅದ್ಭುತವಾದಂತಹ ಯೋಗ ಬರ್ತಾ ಇದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.